ಕೇಂದ್ರದ ಬಹು ನಿರೀಕ್ಷಿತ ಬಜೆಟ್ ಮಂಡನೆ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಈಗ ಸತತ 9ನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಹಾಗಾದರೆ ಈ ಬಾರಿ ಬಜೆಟ್ನಲ್ಲಿ ಯಾವ ಇಲಾಖೆಗೆ ಎಷ್ಟು ದುಡ್ಡನ್ನು ಮೀಸಲಿಡಲಾಯಿತು, ಎಷ್ಟು ಅನುದಾನ ಸಿಕ್ತು, ಪರ್ಟಿಕ್ಯುಲರ್ ಆಗಿ ಇಲಾಖೆ ವೈಸ್ ನಾವು ನೋಡೋದಾದರೆ ಏನೇನಾಗಿದೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈ ಬಜೆಟನ್ನು ಮಂಡನೆ ಮಾಡೋದ್ರಲ್ಲಿ, ಯಾಕಂದರೆ 9ನೇ ಬಾರಿ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷ ಏನು ಅಂತಂದರೆ ಈ ಬಾರಿ ಭಾನುವಾರದೊಂದು ಬಜೆಟ್ ಮಂಡನೆ ಆಗಿದೆ. ಯಾವ ಇಲಾಖೆಯಲ್ಲಿ ಏನು ಅಂತ ನಾವು ನೋಡ್ತಾ ಹೋಗ್ಬೋಣ. ಇವತ್ತು ಬಜೆಟ್ನಲ್ಲಿ ಏನೇನು ಮುಖ್ಯ ಅಂಶಗಳಿತ್ತು ಅಂತ. ಎರಡು 2026 ಕೇಂದ್ರದ ಬಜೆಟ್ನಲ್ಲಿ ಯಾವ ಇಲಾಖೆಗೆ ಏನೇನು ಬಂದಿದೆ, ಎಷ್ಟು ಅನುದಾನವನ್ನು ಮೀಸಲಿಡಲಾಗಿದೆ ಅದನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ಇಂಧನ ಇಲಾಖೆಗೆ 1.09 ಲಕ್ಷ ಕೋಟಿ ಇದೆ. ಯಾವ ಇಲಾಖೆ ಅಂತ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನೋಡಿ, ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ 5.98 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ. ಕೇಂದ್ರದ ಬಜೆಟ್ನಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಇಂತಿಷ್ಟು ಹಣ ಅಂತ ಮೀಸಲಿಟ್ಟಿದೆ. ಆ ಹಣವನ್ನು ತೆಗೆದುಕೊಂಡು ಆ ಇಲಾಖೆ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ಕೇಂದ್ರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈಗ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಭಾನುವಾರದ ದಿನದಂದು ರಾಜ್ಯದ ಜನತೆಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇಂಧನ ಇಲಾಖೆಗೆ 1.09 ಲಕ್ಷ ಕೋಟಿ ರೂಪಾಯಿ ಇದೆ. ಇನ್ನು ಸಾರಿಗೆ ಮತ್ತು ಹೆದ್ದಾರಿ ಈ ಇಲಾಖೆಗೆ 5.98 ಲಕ್ಷ ಕೋಟಿ ರೂಪಾಯಿ ಇದೆ. ರಕ್ಷಣಾ ಇಲಾಖೆಗೆ 5.94 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ 62,363 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಗೃಹ ಇಲಾಖೆಗೆ 2.55 ಲಕ್ಷ ಕೋಟಿ ರೂಪಾಯಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2.73 ಲಕ್ಷ ಕೋಟಿ ರೂಪಾಯಿ ಇದೆ. ಇನ್ನು ಆರೋಗ್ಯ ಇಲಾಖೆಗೆ 1.04 ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂಥದ್ದು ಬಜೆಟ್ನಲ್ಲಿ. ಕೃಷಿ ಇಲಾಖೆಗೆ 1.62 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದೆ. ವಾಣಿಜ್ಯ ಮತ್ತು ಕೈಗಾರಿಕೆ ಏನಿದೆ ಆ ಒಂದು ಇಲಾಖೆಗೆ 70,296 ಕೋಟಿ ರೂಪಾಯಿ ಇದೆ. ಶಿಕ್ಷಣ ಇಲಾಖೆಗೆ 1.39 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. IT ಮತ್ತು ಟೆಲಿಕಾಂ ಇಲಾಖೆ ಏನಿದೆ ಅದಕ್ಕೆ 74,560 ಕೋಟಿ ರೂಪಾಯಿ ಇದೆ. ನಗರಾಭಿವೃದ್ಧಿ ಇಲಾಖೆಗೆ 85,522 ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂಥದ್ದು ಬಜೆಟ್ನಲ್ಲಿ. ಈ ರೀತಿಯಾಗಿ ಇಲಾಖೆ ವೈಸು ಆ ಇಲಾಖೆಗೆ ಇಷ್ಟಿಷ್ಟು ಅಂತ ಹೇಳಿ ಬಜೆಟ್ನಲ್ಲಿ ಹಣವನ್ನು ಕೊಡಲಾಗಿದೆ. ಆ ಹಣದಲ್ಲಿನೇ ಮುಂದಿನ ಏನು ಮತ್ತೆ ನೆಕ್ಸ್ಟ್ ಆ ಸರ್ಕಾರ ಬರೋ ತನಕ ಅಥವಾ ಇನ್ನೊಂದು ಬಜೆಟ್ ಏನಿದೆ ಆ ಬಜೆಟ್ ಬರೋ ತನಕ ಇದನ್ನೆಲ್ಲವನ್ನು ಕೂಡ ಅಲ್ಲಿಗೆ ಸರಿ ಮಾಡಬೇಕಾಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಈ ರೀತಿಯಾಗಿ ಎಲ್ಲ ಅಚ್ಚುಕಟ್ಟಾಗಿ ಯಾವ ಇಲಾಖೆಗೆ ಜಾಸ್ತಿ ಕೊಡಬೇಕು, ಯಾವ ಇಲಾಖೆಗೆ ನಾರ್ಮಲ್ ಆಗಿ ಕೊಡಬೇಕು ಹಣವನ್ನು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮಾಡಿ ಕೊಟ್ಟಂತೆ ಕಾಣ್ತಾ ಇದೆ. ರಕ್ಷಣಾ ಇಲಾಖೆಗೆ ನೋಡಿ 5.94 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದೆ. ಯಾಕಂತಂದರೆ ಹೌದು, ದೇಶದ ಭದ್ರತೆಗಾಗಿ ನಾವು ಹಣವನ್ನು ಮೀಸಲಿಡಬೇಕಾಗುತ್ತೆ. ರಕ್ಷಣಾ ಇಲಾಖೆ ಅಂದರೆ ನೋಡಿ 3 ಇಲಾಖೆಗಳೇನು ಬರುತ್ತೆ, ಆರ್ಮಿಗಳು ನಮ್ಮದು, ಅವರು ಎಲ್ಲರಿಗೂ ಕೂಡ ಹೊಸ ಯೋಜನೆಗಳನ್ನು ತರಬೇಕಾಗುತ್ತೆ. ರಕ್ಷಣಾ ಇಲಾಖೆಗೆ ಬೇರೆ ದೇಶಗಳಿಂದ ಕೆಲವೊಂದು ಒಪ್ಪಂದಗಳಾಗಿದೆ, ನಮಗೆ ಆಯುಧಗಳು ಬೇಕು ಅಂತ, ಅದಕ್ಕೆ ಬೇಕಾಗುತ್ತೆ. ಸೈನಿಕರಿಗೆ ಅವರ ಸಂಬಳ ಆಗಿರ್ಬೋದು, ಆ ವ್ಯವಸ್ಥೆ ಆಗಿರ್ಬೋದು, ಬೇರೆ ಆಯುಧಗಳನ್ನು ಆಮದು ಮಾಡ್ಕೊಳ್ಳೋದಾಗಿರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟಾಗ ದೊಡ್ಡ ಮಟ್ಟದ ದುಡ್ಡು ಬೇಕು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏನಿದ್ದಾರೆ ಅವರು ಈ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಈ ಅನುದಾನವನ್ನು, ಈ ದುಡ್ಡನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ. ಇನ್ನು ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಏನಿದೆ ಅದಕ್ಕೆ ಕೂಡ ನೋಡಿ ದೊಡ್ಡ ಮಟ್ಟದಲ್ಲಿ ದುಡ್ಡು ಕೊಟ್ಟಿದ್ದಾರೆ. 5.98 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಕೊಟ್ಟಿರುವಂಥದ್ದು. ಅದನ್ನು ಯಾವ ರೀತಿಯಾಗಿ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ರಸ್ತೆಗಳನ್ನು ಯಾವ ರೀತಿಯಾಗಿ ಸರಿ ಮಾಡ್ತಾರೆ. ಯಾಕಂದರೆ ನ್ಯಾಷನಲ್ ಹೈವೇಗಳೇನಿರುತ್ತೆ ಅವನ್ನು ತುಂಬ ಅಚ್ಚುಕಟ್ಟಾಗಿ ರೆಡಿ ಮಾಡಬೇಕಾಗುತ್ತೆ. ಹೊಸ ದಾರಿಗಳನ್ನು ಮಾಡಬೇಕು. ಕಾಮಗಾರಿಗಳು ನಡೀತದೆ. ಕೆಲವೊಂದು ಯೋಜನೆಗಳು ಈಗಾಗಲೇ ಶುರುವಾಗಿ ಅರ್ಧಕ್ಕೆ ನಿಂತಿದೆ, ಅವನ್ನ ಮುಂದುವರಿಸಬೇಕಾಗುತ್ತೆ. ಅದಕ್ಕೆ ಈ ಹಣ ತುಂಬ ಉಪಯೋಗ ಆಗುತ್ತೆ.
ಇನ್ನು ಇಂಧನ ಇಲಾಖೆ ಗೊತ್ತಿದೆ, ಅದಕ್ಕೆ ಇವರು 1.09 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಬೇರೆ ದೇಶಗಳಿಂದ ನಾವು ಇಂಧನಗಳನ್ನು ಜಾಸ್ತಿ ಆಮದು ಮಾಡ್ಕೊಳ್ತೀವಿ, ಅದಕ್ಕೆ ಉಪಯೋಗ ಆಗುತ್ತೆ. ಒಂದೊಂದೇ ಇಲಾಖೆ ಒಂದೊಂದು ರೀತಿ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ನಾವು ನೋಡೋದಾದ್ರೆ ನೋಡಿ, ಒಂದು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಾಕಷ್ಟು ರಿಸರ್ವೇಷನ್ ವಿಚಾರವಾಗಿರುತ್ತೆ. ಯಾರು ಆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಾರೆ ವರ್ಗದವರು, ಅವರಿಗೆ ಕೆಲವೊಂದು ಯೋಜನೆಗಳನ್ನು ಜಾಸ್ತಿ ಕೊಡಬೇಕಾಗಿತ್ತು, ಸ್ವಲ್ಪ ಕಡಿಮೆ ಕೊಟ್ಟಂತೆ ಕಾಣ್ತಾ ಇದೆ. 62,363 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿರುವಂಥದ್ದು. ಇನ್ನು ಗೃಹ ಇಲಾಖೆಗೆ ಅಮಿತ್ ಶಾ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆ 2.55 ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇದು ಕೂಡ ದೇಶದ ಒಂದು ರಕ್ಷಕನೇ ಇರ್ತಾರೆ, ಅವ್ರಿಗೆ ಕೂಡ ಸಂಬಂಧಪಡುತ್ತೆ. ಪೊಲೀಸ್ ಇಲಾಖೆ, ಸೆಂಟ್ರಲ್ಲು ಮತ್ತು ತನಿಖಾ ಸಂಸ್ಥೆಗಳು ಏನೇನೆಲ್ಲ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನಿದೆ ಅದಕ್ಕೆ 2.73 ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಂತ ಬಂದಾಗ ಬೇರೆ ಬೇರೆ ಯೋಜನೆಗಳಿರುತ್ತೆ. ಗ್ರಾಮೀಣ ಭಾಗದ ಜನರನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ, ಆರ್ಥಿಕವಾಗಿ ಬಲಪಡಿಸಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಯೋಜನೆ ಇಷ್ಟು ದೊಡ್ಡ ಮಟ್ಟದ ದುಡ್ಡನ್ನು ಕೊಡಲಾಗುತ್ತೆ. ನಿಮಗೆ ಗೊತ್ತಿದೆ ನರೇಗಾ ಯೋಜನೆಯಲ್ಲಿ ಏನಾಗಿದೆ ಅಂತ ಹೇಳಿ, ಅದರಲ್ಲಿ ಏನೋ ಹಣ ಗೋಲ್ಮಾಲ್ ಆಗ್ತಾ ಇತ್ತು, ಅದನ್ನು ತಡಿಬೇಕು ಅಂತ ಹೇಳಿ ಹೆಸರನ್ನು ಚೇಂಜ್ ಮಾಡಿ ಕೆಲವೊಂದು ನಿಯಮಗಳನ್ನು ಕೂಡ ಬದಲು ಮಾಡಿದರು. ಗ್ರಾಮೀಣ ಇಲಾಖೆಗೆ ಈ ರೀತಿಯಾಗಿ ಏನು ದೊಡ್ಡ ಮಟ್ಟದ ದುಡ್ಡನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ. ಇನ್ನು ಮುಖ್ಯವಾಗಿ ಗೊತ್ತಿದೆ, ರೈತರೆಲ್ಲರೂ ಕೃಷಿ ಏನು ಅವಲಂಬಿಸಿರ್ತಾರೆ, ಆ ಕೃಷಿ ಇಲಾಖೆ ಕೂಡ ಕೊಟ್ಟಿದ್ದಾರೆ 1.62 ಲಕ್ಷ ಕೋಟಿ ರೂಪಾಯಿಯನ್ನು. ರೈತರು ಅನೇಕ ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಮೋದಿ ಸರ್ಕಾರದ ವಿರುದ್ಧ. ಈಗ ಆ ಇಲಾಖೆ ಕೂಡ ಒಂದು ಸ್ವಲ್ಪ ಕಡಿಮೆ ಕೊಟ್ಟಂತೆ ಕಾಣ್ತಾ ಇದೆ. ಈ ವಿಚಾರವಾಗಿ ಕೂಡ ಇದೆ. ಇನ್ನು ಶಿಕ್ಷಣ ಇಲಾಖೆ ಅವೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಕಡಿಮೆನೇ ಇದೆ. ಜಾಸ್ತಿ ಯಾವುದಕ್ಕೆ ಒತ್ತು ಕೊಡಬೇಕು ಅದಕ್ಕೆ ಕೊಟ್ಟಿದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ಈ ರೀತಿಯಾಗಿ ಇಲಾಖೆಗಳಿಗೆ ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.